ಶ್ರೀಯುತ HSKಯವರ ಪ್ರಬಂಧ ಶೀರ್ಷಿಕೆ ಸಮಿತಿಗಳು. ವಾಚನ ಶೀಲಾ ಅರಕಲಗೂಡು. ಪೌರಹಿತರಕ್ಷಣಾ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ನನ್ನನ್ನು ಆಯ್ಕೆ ಮಾಡಿದೆ ಎಂದು ಇಷ್ಟನೆಯ ದಿನಾಂಕದಂದು ಸಮಿತಿಯ ಮೊದಲನೆಯ ಸಭೆ ನಡೆಯುವುದೆಂದು ಸಮಿತಿಯ ಸದಸ್ಯತ್ವವನ್ನು ಒಪ್ಪಿಕೊಂಡು ಸಂಘದ ಹಿರಿಯ ಉದ್ದೇಶಗಳ ಸಾಧನೆಯಲ್ಲಿ ನಾನು ಹೃತ್ಪೂರ್ವಕವಾಗಿ ಸಹಕರಿಸಬೇಕೆಂದು ಅತ್ಯಂತ ವಿನೀತತೆಯಿಂದ ಕೇಳಿಕೊಂಡು ಸಂಘದ ಕಾರ್ಯದರ್ಶಿ ಬರೆದ ಪತ್ರವನ್ನು ಓದಿದಾಗ ಒಂದು ಗಳಿಗೆ ನನಗೆ ದಿಕ್ಕೇ ತೋಚಲಿಲ್ಲ. ಈ ಸಂಘ ಯಾವುದು? ಇದಕ್ಕೆ ನಾನು ಎಂದು ಸದಸ್ಯನಾದೆ? ಈ ಸಂಘದ ಸದಸ್ಯರ ಸಭೆ ಇಂಥ ದಿನ ನಡೆಯುವುದೆಂದು ನನಗೆ ತಿಳುವಳಿಕೆ ಬಂದಿತ್ತೆ? ನನ್ನನ್ನೇಕೆ ಈ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯನನ್ನಾಗಿ ಆಯ್ಕೆ ಮಾಡಿದರು ಎಂದು ನಾನು ಯೋಚಿಸಿದೆ. ಈ ಸಂಘದವರೆಂದು ಹೇಳಿಕೊಂಡು ಯಾರೋ ಒಬ್ಬರು 5-6 ತಿಂಗಳ ಹಿಂದೆ ನನ್ನಲ್ಲಿಗೆ ಬಂದಿದ್ದುದುಂಟು. ಈ ಸಂಘದ ಕಾರ್ಯಕಲಾಪಗಳನ್ನು ಕುರಿತು ಉದ್ದುದ್ದವಾಗಿ ಏನೇನನ್ನೋ ನನ್ನ ಕಿವಿಯಲ್ಲಿ ತುರುಕಲು ಇವರು ಪ್ರಯತ್ನಿಸಿದ್ದುಂಟು. ನನ್ನ ಅಮೂಲ್ಯವಾದ ಸಮಯವನ್ನು ಇವರು ವ್ಯರ್ಥ ಮಾಡುವುದನ್ನು ತಡೆಯಲು ಒಂದಿಷ್ಟು ಹಣವನ್ನು ಇವರ ಕೈಯಲ್ಲಿಟ್ಟು ಇವರನ್ನು ಕಳುಹಿಸಿಕೊಟ್ಟದ್ದುಂಟು. ಆ ಹಣ ಕೊಟ್ಟಿದ್ದರ ಫಲವಾಗಿ ನಾನು ಈ ಸಂಘದ ಸದಸ್ಯನಾಗುವೆನೆಂದೂ ಉತ್ತರೋತ್ತರ ನಾನು ಈ ಸಂಘದ ಕಾರ್ಯಕಾರಿ ಸಮಿತಿಗೂ ಆಯ್ಕೆಯಾಗುವೆನೆಂದೂ ನಾನು ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಆದ್ರೇನು, ಸಂಘಗಳು ಕೆಲಸ ಮಾಡುವುದೇ ಹೀಗೆ. ನಿಮಗೆ ಇಷ್ಟವಿರಲಿ ಇಲ್ಲದಿರಲಿ ಯಾರದೋ ದಾಕ್ಷಿಣ್ಯ ಒತ್ತಾಯಕ್ಕೋ ಕಟ್ಟುಬಿದ್ದು ನೀವು ಸದಸ್ಯರಾಗುವಿರಿ. ಆ ಸಂಘದಲ್ಲಿರುವ ನಾನಾ ಗುಂಪುಗಳಲ್ಲಿ ಪ್ರತಿಯೊಂದು ಗುಂಪಿನವರೂ ನಿಮ್ಮನ್ನು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳಲು ಸ್ಪರ್ಧಿಸುವವರು. ಇದ್ದಕ್ಕಿದ್ದಂತೆಯೇ ನೀವು ಇಷ್ಟೊಂದು ಪ್ರಮುಖರಾಗಿರುವಿರೆಂದು ತಿಳಿದಾಗ ನಿಮಗೆ ಆಶ್ಚರ್ಯವಾಗುವುದು. ಒಂದು ದಿನ ನೀವು ಆ ಸಂಘದ ಆಡಳಿತದ ಹೊಣೆಯನ್ನೂ ಹೊರಬೇಕಾಗುವುದು. ಬಹುಮತವನ್ನು ತಳ್ಳಿ ಹಾಕುವುದು ಉಚಿತವೇ? ನೀವು ನಿಮ್ಮ ಪಾಲಿಗೆ ಬಂದ ಹೊಣೆಯನ್ನು ಮನಃಪೂರ್ವಕವಾಗಿ ನಿರ್ವಹಿಸುವಿರಿ. ತಿಂಗಳಿಗೆ 2 ತಿಂಗಳಿಗೋ ಒಮ್ಮೆ ಸಮಿತಿಯ ಸಭೆಗೆ ಹಾಜರಾಗಬೇಕು. ಕಾರ್ಯದರ್ಶಿ ಯಾರಿಗೂ ಅರ್ಥವಾಗದ ವರದಿಯೊಂದನ್ನು ಸಲ್ಲಿಸುವನು. ಸಂಘ ಏನೂ ಕೆಲಸ ಮಾಡಲಿಲ್ಲವೆಂಬುದನ್ನು ಅನೇಕ ವಾಕ್ಯಗಳಲ್ಲಿ ದೀರ್ಘವಾಗಿ ನಿಮಗೆ ವಿವರಿಸುವನು. ಅವನ ಮಾತಿನ ವೈಖರಿಗೆ ಮರುಳಾಗಿ ನೀವು ಸಂಘ ತುಂಬ ಯಶಸ್ವಿಯಾಗಿ ತನ್ನ ಉದ್ದೇಶ ಸಾಧಿಸುತ್ತಿದೆ ಎಂದು ಹೇಳುವಿರಿ. ಈ ನಡುವೆ ಸಭೆಗೆ ಅನಿವಾರ್ಯವಾದ ತಿಂಡಿ ಕಾಫಿ ಬಂದೇ ಬರುವುದು. ಉಪಾಹಾರವನ್ನು ಸ್ವೀಕರಿಸುತ್ತಾ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಅಭಿಪ್ರಾಯಗಳನ್ನು ಸಂಘದ ಸಮಿತಿಯ ಸದಸ್ಯರೊಡನೆ ವಿನಿಮಯ ಮಾಡಿಕೊಳ್ಳುತ್ತೀರಿ. ಈ ವೇಳೆಗಾಗಲೇ ಸಂಜೆಯಾಗುತ್ತದೆ. ಮುಂದಣ ಸಭೆಯ ದಿನದ ಬಗ್ಗೆ ತೀರ್ಮಾನ ಮಾಡುವ ವೇಳೆಗೆ ಸಭೆ ಮುಗಿಯುತ್ತದೆ. ಇಷ್ಟೊಂದು ಗುರುತರವಾದ ಹೊಣೆ ನಿಮ್ಮದು. ನೀವು ಸಮಿತಿಯ ಸದಸ್ಯರಾದುದಕ್ಕೆ ಈ ಹೊಣೆ ಹೊರಲೇಬೇಕು. ಇಷ್ಟೊಂದು ಹೊಣೆ ಇದ್ದರೂ ಸಾಮಾನ್ಯವಾಗಿ ಯಾರೂ ಸಮಿತಿಯ ಸದಸ್ಯತ್ವವನ್ನು ತಿರಸ್ಕರಿಸುವುದಿಲ್ಲ. ಸೇವೆ ಮಾಡಲು ಇದೊಂದು ಸದವಕಾಶ. ಸಮಾಜ ನಿಮ್ಮ ಯೋಗ್ಯತೆಯನ್ನು ಸಾಮರ್ಥ್ಯವನ್ನು ಗುರುತಿಸಿ ಪುರಸ್ಕರಿಸುತ್ತಿದೆ ಎಂದು ನಿಮಗೆ ಒಂದು ಸಮಾಧಾನ. 4-6 ಮಂದಿ ಸಂಭಾವಿತರ ಪರಿಚಯ ಲಾಭ. ನಿಮ್ಮ ಅಮೂಲ್ಯವಾದ ಸಲಹೆ ಸಹಕಾರ ಸೇವೆ ಬೇಕೆಂದು ಒಂದು ಸಂಘ ಅಪೇಕ್ಷಿಸಿದರೆ ಅದನ್ನು ತಳ್ಳಿ ಹಾಕುವುದಾದರೂ ಹೇಗೆ? ಇದು ಪ್ರಜಾಪ್ರಭುತ್ವ ಯುಗ. ಪ್ರಜೆಗಳು ತಮ್ಮನ್ನು ತಾವೇ ಆಳಿಕೊಳ್ಳುವ ಕಾಲ. ಈ ಯುಗದಲ್ಲಿ ಸಮಿತಿಗಳ ಪ್ರಾಮುಖ್ಯ ಎಷ್ಟೆಂಬುದನ್ನು ಹೇಳಬೇಕಾಗಿಯೇ ಇಲ್ಲ. ಪ್ರಜಾಪ್ರಭುತ್ವ ನಡೆಯುವುದೇ ಸಮಿತಿಗಳಲ್ಲಿ. ಉದಾಹರಣೆಗೆ ನಮ್ಮ ಪೌರಹಿತ ರಕ್ಷಣಾ ಸಂಘದ ವಿಚಾರವನ್ನೇ ತೆಗೆದುಕೊಳ್ಳಿ. ಈ ಸಂಘದ ಸದಸ್ಯರಿಗಾಗಿ ಒಂದು ವೃತ್ತಪತ್ರಿಕೆಯನ್ನು ತರಿಸಬೇಕೆಂದು ಒಂದು ಸಲಹೆ ಬಂದಿದ್ದೇನೆ.
ಸಂಘದ ಕಾರ್ಯದರ್ಶಿಯಾದವನು ಕೂಡಲೇ ತನಗೆ ಸರಿಕಂಡ ಯಾವುದೋ ಒಂದು ಪತ್ರಿಕೆಯನ್ನು ತರಿಸುವಂತಿಲ್ಲ. ಅವನು ಇದಕ್ಕೆ ಒಪ್ಪಿಗೆ ಪಡೆಯಬೇಕು. ವೃತ್ತಪತ್ರಿಕೆ ತರಿಸುವ ತೀರ್ಮಾನ ಕೈಗೊಳ್ಳಲು ಸಂಘದ ಕಾರ್ಯಕಾರಿ ಸಮಿತಿಗೆ ಅಧಿಕಾರ ಇದೆಯೇ ಇಲ್ವೇ ಎಂದು ಅವನು ಸಂಘದ ನಿಯಮಾವಳಿಯನ್ನು ನೋಡುತ್ತಾನೆ. ಈ ವಿಚಾರವಾಗಿ ನಿಯಮಾವಳಿಯಲ್ಲಿ ಯಾವ ನಿಬಂಧನೆಯೂ ಇರುವುದಿಲ್ಲ. ಆದ್ದರಿಂದ ಕಾರ್ಯದರ್ಶಿ ಈ ವಿಷಯವನ್ನು ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ಮುಂದೆ ಇಡುತ್ತಾನೆ. ಸಂಘಕ್ಕೆ ಪತ್ರಿಕೆ ಅವಶ್ಯಕವೇ ಇಲ್ಲವೇ ಎಂಬುದನ್ನು ಸದಸ್ಯರು ದೀರ್ಘವಾಗಿ 2.5 ಗಂಟೆಗಳ ಕಾಲ ಚರ್ಚಿಸುತ್ತಾರೆ. ಕೆಲವರು ಅವಶ್ಯಕವೆಂದು, ಇನ್ನು ಕೆಲವರು ಅನಾವಶ್ಯಕವೆಂದು ಬಹಳ ಬಿರುಸಾಗಿ ಭಾಷಣ ಮಾಡುವರು. ಕೆಲವರು ಅವಶ್ಯಕವೆಂದು, ಇನ್ನು ಕೆಲವರು ಅನವಶ್ಯಕವೆಂದು ಬಹಳ ಬಿರುಸಾಗಿ ಭಾಷಣ ಮಾಡುವರು. ಈ ಚರ್ಚೆಯಲ್ಲಿ ಕೆಲವು ವೈಯಕ್ತಿಕ ಆರೋಪಗಳೂ ಆಗುವುವು. ದೇಶದಲ್ಲಿ ಪ್ರಚಾರದಲ್ಲಿರುವ ಪತ್ರಿಕೆಗಳ ಗುಣಾವಗುಣಗಳ ವಿಮರ್ಶೆಯಾಗುವುದು. ಪತ್ರಿಕೆ ತರಿಸಿದರೆ ಅಧ್ಯಕ್ಷ, ಕಾರ್ಯದರ್ಶಿಯೋ ಗುಮಾಸ್ತರೋ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುವರೆಂದು ಒಬ್ಬರು ಹೇಳುವರು. ಮಾನ್ಯ ಸದಸ್ಯರು ವ್ಯಕ್ತಿನಿಂದೆಯಲ್ಲಿ ತೊಡಗಬಾರದು ಎಂದು ಅಧ್ಯಕ್ಷರು ನಡುವೆ ಎಚ್ಚರಿಸುವರು. ಇದು ವ್ಯಕ್ತಿನಿಂದೆಯೇ ಅಲ್ಲವೇ? ಸದಸ್ಯರ ಭಾಷಣ ಸಭಾ ಮರ್ಯಾದೆಗೆ ಲೋಪ ತರುವುದೇ ಇಲ್ಲವೇ ಎಂಬ ವಿಚಾರವಾಗಿ ಅನಂತರ ಚರ್ಚೆ ತೊಡಗುವುದು. ಈ ಘಟ್ಟದಲ್ಲಿ ಸದಸ್ಯರು ತುಂಬ ಉದ್ರೇಕಗೊಳ್ಳುವರು. 4-6 ಜನ ಕ್ರಿಯಾಲೋಪವನ್ನು ಎತ್ತುವರು. ಅಧ್ಯಕ್ಷರು ಈ ಗೊಂದಲವನ್ನು ನಿಲ್ಲಿಸಲರಿಯದೆ ಬೆವರುವರು. ಈ ನಡುವೆ ಯಾರೋ ಒಬ್ಬರು ಸದಸ್ಯರು ಎದ್ದು ನಿಂತು ಈ ವಿಚಾರವನ್ನು ಸಂಘದ ಕಾರ್ಯಕಾರಿ ಸಮಿತಿಗೆ ವಹಿಸೋಣ ಎಂದು ಸೂಚಿಸುವರು. ವಾತಾವರಣ ತಿಳಿಯಾಗುವುದು. ಚರ್ಚಿಸಿ ಬೇಸತ್ತು ಎಲ್ಲರೂ ಈ ಸೂಚನೆಗೆ ಒಪ್ಪುವರು. ಈ ವೇಳೆಗೆ ಉಪಾಹಾರದ ತಟ್ಟೆ ಬಟ್ಟಲುಗಳ ಶಬ್ದ ಬಾಗಿಲ ಬಳಿಯಿಂದ ಕೇಳುವುದು. ಸಭೆಗೆ ವಿರಾಮ. ಸದಸ್ಯರಲ್ಲಿ ಮತ್ತೆ ನಗು, ಕೈ ಕುಲುಕಾಟ. ಹೊಸದಾಗಿ ಆಯ್ಕೆಗೊಂಡ ಸಮಿತಿಯ ಪ್ರಥಮ ಸಭೆಯಲ್ಲಿ ಈ ವಿಷಯ ಮತ್ತೆ ಚರ್ಚೆಗೆ ಬರುವುದು. ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ನಡೆದ ರೀತಿಯಲ್ಲಿಯೇ, ಆದರೆ ಸಣ್ಣ ಪ್ರಮಾಣದಲ್ಲಿ ಇಲ್ಲೂ ಚರ್ಚೆ ನಡೆಯುವುದು. ಆದರೆ ಅಷ್ಟು ಉದ್ದುದ್ದನೆಯ ಭಾಷಣಗಳು, ಅಷ್ಟೊಂದು ಆವೇಶವೂ ಸಮಿತಿಯ ಸಭೆಯಲ್ಲಿ ಕಾಣಬರುವುದಿಲ್ಲ. ಪ್ರಥಮತಃ ಸಂಘಕ್ಕೆ ಪತ್ರಿಕೆ ತರಿಸಬೇಕೇ ಬೇಡವೇ ಎಂಬುದನ್ನು ತೀರ್ಮಾನಿಸಬೇಕು. ಅದಕ್ಕಾಗಿ ಒಂದು ಉಪಸಮಿತಿಯನ್ನು ರಚಿಸುವುದು ಸೂಕ್ತ ಎಂದು ಒಬ್ಬರು ಸದಸ್ಯರು ಸೂಚಿಸುವರು. ಈ ಸೂಚನೆಗೆ ಸರ್ವಾನುಮತ ದೊರಕುವುದು. ಅನಂತರ ಈ ಉಪಸಮಿತಿಗೆ ಯಾರು ಸದಸ್ಯರಾಗಬೇಕೆಂಬ ವಿಚಾರವಾಗಿ ಸ್ವಲ್ಪ ಚರ್ಚೆ ನಡೆಯುವುದು. ಕೊನೆಗೆ ಇಂತಿಂಥವರು ಸದಸ್ಯರಾಗಿ ಉಳ್ಳ ಉಪಸಮಿತಿ ರಚನೆಯಾಗತಕ್ಕದ್ದೆಂದು, ಸಂಘಕ್ಕೆ ಪತ್ರಿಕೆ ತರಿಸಬೇಕೇ ಬೇಡವೇ ಎಂಬುದನ್ನು ಈ ಉಪಸಮಿತಿ ಕೂಲಂಕಷವಾಗಿ ಪರ್ಯಾಲೋಚಿಸಿ ಇಂತಿಷ್ಟು ಅವಧಿಯಲ್ಲಿ ಕಾರ್ಯಕಾರಿ ಸಮಿತಿಗೆ ವರದಿ ಸಲ್ಲಿಸತಕ್ಕದ್ದೆಂದು ನಿರ್ಣಯವಾಗುವುದು. ಸಂಘಕ್ಕೆ ಪತ್ರಿಕೆ ತರಿಸುವ ಔಚಿತ್ಯ ಅನೌಚಿತ್ಯಗಳನ್ನು ಕುರಿತು ಈ ಉಪಸಮಿತಿ ಸಾಕ್ಷ್ಯ ಸಂಗ್ರಹ ಮಾಡಲು ತೊಡಗುವುದು. ಸಂಘದ ಸದಸ್ಯರಿಗೆಲ್ಲ ಒಂದು ಪ್ರಶ್ನಾವಳಿ ಹೋಗುವುದು. ಉಪಸಮಿತಿಯ ಸದಸ್ಯರೇ ಕೆಲವರು ಪ್ರಮುಖ ಸದಸ್ಯರನ್ನು ಭೇಟಿ ಮಾಡುವರು. ಸದಸ್ಯರ ಅಭಿಪ್ರಾಯ ಸಂಗ್ರಹಣೆಯಾದ ಅನಂತರ ಈ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಉಪಸಮಿತಿ ತನ್ನ ತೀರ್ಮಾನವನ್ನು ವರದಿಯ ರೂಪದಲ್ಲಿ ರಚಿಸಿ ಸಮಿತಿಗೆ ಸಲ್ಲಿಸಬೇಕಾಗುವುದು. ಉಪಸಮಿತಿಯ 5 ಸದಸ್ಯರ ಪೈಕಿ 4 ಸಂಘಕ್ಕೆ ಪತ್ರಿಕೆ ತರಿಸುವುದು ಉಚಿತವೆಂದು ಅಭಿಪ್ರಾಯ ಸೂಚಿಸಿ ತಮ್ಮ ಈ ಅಭಿಪ್ರಾಯಕ್ಕೆ ಆಧಾರವಾಗಿ ತಾವು ಸದಸ್ಯರಿಂದ ಪಡೆದ ಸಾಕ್ಷ್ಯಗಳನ್ನು ನೀಡುವರು. ಆದರೆ ಉಳಿದ ಒಬ್ಬ ಸದಸ್ಯರು ಈ ಬಹುಮತವನ್ನು ಒಪ್ಪುವುದಿಲ್ಲ. ಬಹುಪಕ್ಷದ ಸದಸ್ಯರು ಸಂಘದ ಸದಸ್ಯರ ಸಾಕ್ಷ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲವೆಂದೂ
ಇಂಥ ಕಾರಣಗಳಿಂದ ಪತ್ರಿಕೆಯನ್ನು ತರಿಸುವುದು ಅನುಚಿತವೆಂದು ಸೂಚಿಸಿ ತಮ್ಮ ವಿರೋಧಾಭಿಪ್ರಾಯವನ್ನು ನೀಡುವರು. ಉಪಸಮಿತಿಯ ಬಹುಮತ, ಪಕ್ಷದ ವರದಿಯು, ಉಳಿದ ಒಬ್ಬ ಸದಸ್ಯರ ವಿರೋಧಾಭಿಪ್ರಾಯವು ಕಾರ್ಯಕಾರಿ ಸಮಿತಿಯ ಮುಂದೆ ಬರುವುವು. ಕಾರ್ಯಕಾರಿ ಸಮಿತಿ ಮತ್ತೆ ಈ ವಿಚಾರವನ್ನು ಪರ್ಯಾಲೋಚಿಸುವುದು. ಬಹುಮತದ ವರದಿಯನ್ನೇ ಒಪ್ಪಿ ಸಂಘಕ್ಕೆ ಪತ್ರಿಕೆಯನ್ನು ತರಿಸಬಹುದು ಎಂದು ಒಬ್ಬರು ಸದಸ್ಯರು ಸೂಚಿಸಿರುವರು. ಈ ವಿಚಾರವಾಗಿ ಅಷ್ಟೇನೂ ಚರ್ಚೆ ನಡೆಯುವುದಿಲ್ಲ. ಇನ್ನೇನು ಈ ರೀತಿ ನಿರ್ಣಯವಾಗುತ್ತದೆ ಎನ್ನುವಷ್ಟರಲ್ಲಿ ಒಬ್ಬ ಸದಸ್ಯರು ವಿರೋಧಾಭಿಪ್ರಾಯದ ವಿಚಾರವಾಗಿ ಯಾವುದೋ ಒಂದು ಪ್ರಶ್ನೆ ಕೇಳುವರು. ಈ ಪ್ರಶ್ನೆಗೆ ಅಧ್ಯಕ್ಷರು ವಿವರಣೆ ನೀಡುತ್ತಿರುವಷ್ಟರಲ್ಲಿ ಅದು ಹೇಗೋ ಇದ್ದಕ್ಕಿದ್ದಂತೆಯೇ ಚರ್ಚೆ ಆರಂಭವಾಗುತ್ತದೆ. ಇದ್ದಕ್ಕಿದ್ದಂತೆಯೇ ಅನೇಕ ಜನ ಸದಸ್ಯರು ಉಪಸಮಿತಿಯ ಒಬ್ಬ ಸದಸ್ಯರ ವಿರೋಧಾಭಿಪ್ರಾಯವೇ ಸರಿಯಾಗಿ ತೋರುತ್ತದೆ ಎಂದು ವಾದಿಸುವರು. ಸಮಿತಿ ಯಾವ ತೀರ್ಮಾನಕ್ಕೂ ಬರದೆ ಇದನ್ನು ಸರ್ವ ಸದಸ್ಯರ ಸಭೆಗೆ ಬಿಡಬೇಕೆಂಬ ನಿರ್ಣಯ ಮಾಡುವುದು. ಈ ವೇಳೆಗೆ ಉಪಾಹಾರ ಬಂದು ಸಭೆಯಲ್ಲಿ ಸಮಾಧಾನ ನೆಲೆಸುವುದು. ವಾರ್ಷಿಕ ಸಾಮಾನ್ಯ ಸಭೆ ನಡೆಯಲು ಇನ್ನೂ ಹಲವು ತಿಂಗಳುಗಳು ಇರುವುದರಿಂದ ಈ ವಿಷಯವನ್ನು ಶೀಘ್ರವಾಗಿ ಪರಿಶೀಲಿಸಲು ಸಕಲ ಸದಸ್ಯರ ತುರ್ತು ಸಭೆಯೊಂದು ಸೇರುತ್ತದೆ. ಉಪಸಮಿತಿಯ ಪ್ರಶ್ನಾವಳಿಗೆ ಉತ್ತರ ನೀಡಿದ ಹಾಗೂ ಅದರ ಮುಂದೆ ಸಾಕ್ಷ್ಯ ನುಡಿದ ಹಲವು ಸದಸ್ಯರು ತಮ್ಮ ಅಭಿಪ್ರಾಯವೇನೆಂಬುದನ್ನು ಸಾಧ್ಯಂತ ವಿವರಿಸುವರು. ಉಪಸಮಿತಿಯ ಬಹುಪಕ್ಷದ ಸದಸ್ಯರ ಅಭಿಪ್ರಾಯವೇ ಸರಿ ಎಂದು ತೀರ್ಮಾನವಾಗಿ ಪತ್ರಿಕೆ ತರಿಸಬೇಕೆಂದು, ಯಾವ ಪತ್ರಿಕೆ ತರಿಸಬೇಕೆಂಬುದನ್ನು ಸಂಘದ ಸಮಿತಿಗೆ ಬಿಟ್ಟಿದೆಯೆಂದು ಸಭೆ ನಿರ್ಣಯಿಸುವುದು. ಇದು ಜರೂರು ಸಭೆಯಾದ್ದರಿಂದ ಉಪಾಹಾರವಿಲ್ಲ, ಪಾನೀಯ ಮಾತ್ರ. ಆದ್ದರಿಂದಲೇ ಹೆಚ್ಚು ಸದಸ್ಯರು ಬಂದಿರುವುದಿಲ್ಲ. ವಿಷಯ ಬೇಗ ತೀರ್ಮಾನವಾಗಲು ಸಾಧ್ಯವಾಗುವುದು. ಕಾರ್ಯಕಾರಿ ಸಮಿತಿಯ ಮುಂದಿನ ಸಭೆಯಲ್ಲಿ ಸಂಘಕ್ಕೆ ಯಾವ ಪತ್ರಿಕೆ ತರಿಸಬೇಕೆಂಬ ವಿಚಾರ ಪರ್ಯಾಲೋಚನೆಗೆ ಬರುವುದು. ಸಮಿತಿಯ ಸದಸ್ಯರು ಈ ವಿಚಾರವನ್ನು ದೀರ್ಘವಾಗಿ ಚರ್ಚಿಸುವರು. ಈ ವಿಚಾರವಾಗಿ ಯಾವ ತೀರ್ಮಾನವೂ ಸಾಧ್ಯವಾಗುವುದಿಲ್ಲ. ಕೊನೆಗೆ ಇದಕ್ಕಾಗಿಯೂ ಒಂದು ಉಪಸಮಿತಿಯನ್ನೇ ರಚಿಸಬೇಕೆಂಬ ಸಲಹೆಗೆ ಒಪ್ಪಿಗೆ ದೊರಕುವುದು. ಮತ್ತೆ ಉಪಸಮಿತಿಯ ಆಯ್ಕೆ. ಪತ್ರಿಕೆ ತರಿಸಬೇಕೇ ಬೇಡವೇ ಎಂಬುದನ್ನು ಪರಿಶೀಲಿಸಿ ವರದಿ ಸಲ್ಲಿಸಿದ ಉಪಸಮಿತಿಯ ಸದಸ್ಯರನ್ನೇ ಈ ಸಮಿತಿಗೂ ನೇಮಕ ಮಾಡಬಹುದೆಂದು ಒಬ್ಬರು ಸಲಹೆ ಮಾಡುವರು. ಈ ಸಲಹೆಗೆ ಇನ್ನೇನು ಒಪ್ಪಿಗೆ ದೊರಕಿತು ಎನ್ನುವಷ್ಟರಲ್ಲಿ ಒಬ್ಬ ಸದಸ್ಯರು ಇದಕ್ಕೆ ಕೊಕ್ಕೆ ಹಾಕುವರು. ಆ ಸದಸ್ಯರನ್ನೇ ಈ ಉಪಸಮಿತಿಗೂ ನೇಮಕ ಮಾಡಿದರೆ ಆ ಸದಸ್ಯರು ತಾವು ಮುಖ್ಯವೆಂದು ತಿಳಿಯಬಹುದಾದ್ದರಿಂದ ಬೇರೆಯವರನ್ನು ನೇಮಕ ಮಾಡಬೇಕೆಂದು ಅವರು ಹೇಳುವರು. ಅಲ್ಲದೆ ಉಪಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡಬೇಕೆಂಬ ಆಕಾಂಕ್ಷೆ ಉಳ್ಳವರು ಇನ್ನೂ ಹಲವರು ಇರುವರೆಂದೂ ಅವರಿಗೆ ಅವಕಾಶ ಮಾಡಿಕೊಡಬೇಕೆಂದು ಹೇಳುವರು. ಹಿಂದಿನ ಉಪಸಮಿತಿಯಲ್ಲಿ ಸಂಘದ ಎಲ್ಲ ಹಿತಗಳಿಗೂ ಜಾತಿಯವರಿಗೂ ಸಾಕಷ್ಟು ಪ್ರಾತಿನಿಧ್ಯ ಇರಲಿಲ್ಲ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಎಲ್ಲರಿಗೂ ಒಪ್ಪಿಗೆಯಾಗುವಂಥವರನ್ನೇ ಈ ಉಪಸಮಿತಿಗೆ ನೇಮಕ ಮಾಡಬೇಕೆಂದು ಸ್ಪಷ್ಟೀಕರಿಸುವರು. ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ ಸದಸ್ಯರು ಸಾಮಾನ್ಯವಾಗಿ ಹೆಚ್ಚಾಗಿ ಮಾತನಾಡುವವರಲ್ಲ. ಆದರೆ ಯಾವುದಾದರೂ ಒಂದು ಪಟ್ಟು ಹಿಡಿದರೆ ಅದನ್ನು ಬದಲಿಸುವುದೇ ಇಲ್ಲ. ತಮ್ಮ ಸಲಹೆಗೆ ಸೋಲಾಯಿತೆಂದರೆ ಅದರ ಪರಿಣಾಮ ನೆಟ್ಟಗಿರುವುದಿಲ್ಲ. ಸಮಿತಿಯಲ್ಲಿ ಗುಂಪುಗುಳಿತನ ಇರುವುದೆಂದು, ಇದನ್ನು ಮುರಿಯಬೇಕೆಂದು ಇವರು ಪ್ರಚಾರ ಮಾಡತೊಡಗುವರು. ಗುಂಪುಗುಳಿತನ ಇದೆಯೆಂಬ ತಮ್ಮ ವಾದವನ್ನೇ ಸಮರ್ಥಿಸುವವರನ್ನೆಲ್ಲ ಸೇರಿಸಿ ಒಂದು ಗುಂಪು ಕಟ್ಟುವರು. ಗುಂಪುಗುಳಿತನ ನಿವಾರಿಸಲು ತಮ್ಮ ಗುಂಪಿನ ಕೈಗೆ ಅಧಿಕಾರ ಬರಬೇಕು. ತಮ್ಮ ಗುಂಪಿನವರೇ ಅಧ್ಯಕ್ಷರೂ ಕಾರ್ಯದರ್ಶಿಯೂ ಆಗಬೇಕು. ಇದು ಅವರ ಕಾರ್ಯನೀತಿ. ಈ ಸದಸ್ಯರ ಈ ವಿಧಾನವನ್ನು ಅರಿತ ಅಧ್ಯಕ್ಷರೂ ಕಾರ್ಯದರ್ಶಿಯೂ ಥಟ್ಟನೆ ಎಚ್ಚರಗೊಳ್ಳುವರು. ಅಧ್ಯಕ್ಷರು ಎದ್ದು ನಿಂತು
ಈ ಸದಸ್ಯರ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಎತ್ತಿ ಹಿಡಿಯುವರು. ಸಂಘದ ಹಿತದೃಷ್ಟಿಯಿಂದ ಇವರ ಸೂತ್ರವನ್ನು ಅನುಸರಿಸಬೇಕು ಎಂದು ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ಳುವರು. ರಚಿತವಾಗಲಿರುವ ಉಪಸಮಿತಿಯಲ್ಲಿ ಯಾರು ಯಾರು ಇರಬೇಕೆಂಬುದನ್ನು ಈ ಸದಸ್ಯರೇ ಸೂಚಿಸಬೇಕೆಂದು ಅಧ್ಯಕ್ಷರು ಇವರನ್ನೇ ಕೇಳಿಕೊಳ್ಳುವರು. ಅಧ್ಯಕ್ಷರ ಮಾತಿನ ಮೋಡಿಗೆ ಮರುಳಾಗಿಯೂ ಭವಿಷ್ಯದ ಚಿತ್ರವನ್ನು ನೆನೆದು ಅಂಜಿಕೆಯು ಇತರ ಸದಸ್ಯರು ಈ ಸೂಚನೆಗೆ ಒಪ್ಪುವರು. ಹೊಸ ಉಪಸಮಿತಿಯ ರಚನೆಯಾಗುವುದು. ಹೊಸ ಉಪಸಮಿತಿಯು ಹಿಂದಿನ ಉಪಸಮಿತಿಯ ವಿಧಾನವನ್ನೇ ಅನುಸರಿಸುತ್ತದೆ. ಸಂಘಕ್ಕೆ ಯಾವ ಪತ್ರಿಕೆ ತರಿಸಬೇಕೆಂಬ ವಿಚಾರವಾಗಿ ಒಂದು ಸುದೀರ್ಘ ಪ್ರಶ್ನಾವಳಿಯನ್ನು ಎಲ್ಲ ಸದಸ್ಯರಿಗೂ ಕಳಿಸಿ ಅವರ ಅಭಿಪ್ರಾಯ ಸಂಗ್ರಹಿಸುವುದಲ್ಲದೆ ಮುಖತಃ ಅನೇಕರನ್ನು ಸಂದರ್ಶಿಸುತ್ತದೆ. ಮತ್ತೆ ಉಪಸಮಿತಿಯ 4 ಸದಸ್ಯರು ಯಾವುದೋ ಒಂದು ಪತ್ರಿಕೆಯನ್ನು ತರಿಸಬಹುದೆಂದು ವರದಿ ನೀಡುವರು. ಉಳಿದ ಒಬ್ಬರು ಈ ವರದಿಗೆ ವಿರೋಧ ಸೂಚಿಸಿ ತಮ್ಮ ಅಭಿಪ್ರಾಯವನ್ನು ಪ್ರತ್ಯೇಕವಾಗಿ ಸಲ್ಲಿಸುವರು. ಕಾರ್ಯಕಾರಿ ಸಮಿತಿಯ ಮುಂದೆ ಈ ವರದಿ ದೀರ್ಘವಾದ ಪರ್ಯಾಲೋಚನೆಗೆ ಒಳಪಟ್ಟು ಕೊನೆಗೆ ಯಾವುದೋ ಒಂದು ಪತ್ರಿಕೆಯನ್ನು ತರಿಸಬೇಕೆಂದು ತೀರ್ಮಾನವಾಗುತ್ತದೆ. ಈ ಪತ್ರಿಕೆ ತರಿಸಲು ಎಲ್ಲ ಏರ್ಪಾಡುಗಳು ಆಗಿ ಪತ್ರಿಕೆಯೂ ಬರಲಾರಂಭಿಸುತ್ತದೆ. ಈ ನಡುವೆ ಸಂಘದ ಸಾಮಾನ್ಯ ಸದಸ್ಯರೊಬ್ಬರು ಒಂದು ದೊಡ್ಡ ತೊಡಕನ್ನೇ ತಂದೊಡ್ಡುತ್ತಾರೆ. ಪತ್ರಿಕೆಯನ್ನು ತರಿಸುವುದು ಸಂಘದ ಉದ್ದೇಶಗಳಲ್ಲೊಂದಾಗಿಲ್ಲವೆಂದು, ಆದ್ದರಿಂದ ಉದ್ದೇಶಗಳಿಗೆ ಭಂಗ ತರುವ ಈ ಕ್ರಮವನ್ನು ತಡೆಯಬೇಕೆಂದು ಸಂಘದ ಸದಸ್ಯರ ಹಕ್ಕುಗಳನ್ನು ತನ್ಮೂಲಕ ರಕ್ಷಿಸಬೇಕೆಂದು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವರು. ನ್ಯಾಯಾಲಯ ಈ ವಿಚಾರವನ್ನು ಪರಿಶೀಲಿಸುವವರೆಗೂ ಪತ್ರಿಕೆ ತರಿಸುವುದನ್ನು ನಿಲ್ಲಿಸಬೇಕಾಗುವುದು. ಈ ವಿಚಾರವಾಗಿ ಇನ್ನು ಮುಂದೆ ಚರ್ಚಿಸುವುದು ಅನುಚಿತವೆನಿಸುವುದು. ಈ ಪ್ರಜಾಪ್ರಭುತ್ವ ಯುಗದಲ್ಲಿ ಸಮಿತಿಗಳ ಮೂಲಕ ಕೆಲಸ ನಡೆಸುವುದು ಹೇಗೆಂಬುದು ಈ ದೃಷ್ಟಾಂತದಿಂದ ವ್ಯಕ್ತವಾಗುತ್ತದೆ. ಇಷ್ಟೆಲ್ಲ ತೊಂದರೆಗಳಿದ್ದರೂ ಸಮಿತಿಗಳು ಆಧುನಿಕ ಸಮಾಜದ ಅನಿವಾರ್ಯ ಅವಿಭಾಜ್ಯ ಅಗತ್ಯ ಅಂಗ. ಸಮಿತಿಗಳಿಲ್ಲದಿದ್ದರೆ ಪ್ರಜಾಭಿಪ್ರಾಯವನ್ನು ರೂಢಿಸುವುದೇ ಕಷ್ಟ, ಪ್ರಜಾಭಿಪ್ರಾಯವನ್ನು ಅರಿಯುವುದೂ ಕಷ್ಟ. ಯಾರ ಹಕ್ಕು ಬಾಧ್ಯತೆಗಳು ಎಷ್ಟೆಷ್ಟು, ಯಾರು ಯಾವಾಗ ವಿಧಿ ನಿಯಮಗಳನ್ನು ಉಲ್ಲಂಘಿಸುವರು, ಯಾರು ಎಲ್ಲಿ ಸಾರ್ವಜನಿಕ ಹಿತಗಳನ್ನು ದುರ್ಲಕ್ಷಿಸಿ ತಮ್ಮ ಹಿತಗಳನ್ನು ಸಾಧಿಸಿಕೊಳ್ಳಲು ಯತ್ನಿಸುವರು ಎಂಬುದು ಬೆಳಕಿಗೆ ಬರುವುದು ಸಮಿತಿಯ ವಿಧಾನದಿಂದ. ಸಮಿತಿ ಇಲ್ಲದಿದ್ದರೆ ಸಾರ್ವಜನಿಕ ಕಾರ್ಯ ಸುಸೂತ್ರವಾಗಿ ನಡೆಯುವುದನ್ನು ಅರಿಯುವುದು ಅಸಾಧ್ಯ. ಎಲ್ಲ ಜನರನ್ನೂ ಮೆಚ್ಚಿಸಲು ಯತ್ನಿಸಿದ ತಂದೆ ಮಕ್ಕಳು ಕತ್ತೆಯನ್ನು ಹೊತ್ತ ಜಗದ ಕತೆ ಯಾರಿಗೆ ಗೊತ್ತಿಲ್ಲ? ಸಮಿತಿಗಳ ವಿಧಾನದಲ್ಲಿ ನಾವು ಅನುಸರಿಸುವುದಾದರೂ ಇದೇ ಕ್ರಮ ಎಂದು ಯಾರಾದರೂ ಹೇಳಬಹುದು. ಒಬ್ಬೊಬ್ಬರು ಒಂದೊಂದು ಹಾದಿ ಹಿಡಿಯುವುದರಿಂದ ಯಾವ ಹಾದಿಯನ್ನು ಹಿಡಿದಂತಾಗುವುದಿಲ್ಲ ಎನ್ನಲೂಬಹುದು. ಆದರೆ ಕಾರ್ಯಸಾಧಕರು ಈ ವ್ಯವಸ್ಥೆಯಲ್ಲೂ ಸೂಕ್ತವಾದದ್ದನ್ನೇ ಸಾಧಿಸಬಹುದು. ಪ್ರತಿಯೊಂದು ಸಮಿತಿಯಲ್ಲೂ ಸಾಮಾನ್ಯವಾಗಿ 2 ವರ್ಗಗಳು ಇರುತ್ತವೆ: ಮಾತಾಡುವ ವರ್ಗ, ಮಾತಾಡದ ವರ್ಗ. ಮಾತಾಡುವವರು ಯಾವಾಗಲೂ ಮಾತಾಡುತ್ತಾರೆ, ಉದ್ರೇಕದಿಂದ ವಾದಿಸುತ್ತಾರೆ. ಆದರೆ ಸಾಮಾನ್ಯವಾಗಿ ಇವರ ಮಾತು ವ್ಯರ್ಥವಾಗಿ ಗಾಳಿಯಲ್ಲಿ ಲೀನವಾಗುತ್ತದೆ. ಕಾರ್ಯಸಾಧಕರು ಮಾತಾಡುವುದೇ ಕಡಿಮೆ. ಮಾತುಗಾರರು ಅರಚಾಡಿ ತಾವೂ ಬಳಲಿ ಇತರರಿಗೂ ಬೇಸರ ಭರಿಸುವವರೆಗೂ ಈ ಕಾರ್ಯಸಾಧಕರು ಮೌನವಾಗಿರುತ್ತಾರೆ. ಆಗ ಈ ಗೊಂದಲಕ್ಕೆ ತಾವು ಯಾವುದೋ ಪರಿಹಾರ ಸೂಚಿಸುವಂತೆ, ಕೇವಲ ನಿಸ್ವಾರ್ಥ ದೃಷ್ಟಿಯಿಂದಲೋ ಎಂಬಂತೆ ತಮ್ಮ ಸಲಹೆಯನ್ನು ಮುಂದಿಡುತ್ತಾರೆ. ಗೊಂದಲದಿಂದ ಹೊರಬಂದರೆ ಸಾಕು ಎಂದು ಉಳಿದವರು ಕೂಡಲೇ ಈ ಸಲಹೆಯನ್ನು ಒಪ್ಪುತ್ತಾರೆ. ಇವರು ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ದೊರಕುತ್ತದೆ. ಉಳಿದವರಿಗೆ ಕೂಗಾಡಿದ್ದೇ ಲಾಭ. ಬರ್ನಾರ್ಡ್ ಶಾ ಅವರು ತಮ್ಮ ಕಾರ್ಯ ಸಾಧಿಸಲು ಈ ಉಪಾಯವನ್ನೇ ಅನುಸರಿಸುತ್ತಿದ್ದರಂತೆ. ಪ್ರಜಾಪ್ರಭುತ್ವ
ಕೆಲಸ ಮಾಡುವುದೇ ಸಮಿತಿಗಳ ಮೂಲಕ. ಪ್ರಜಾಪ್ರಭುತ್ವ ಯಂತ್ರದ ಕೀಲು ಮೂಳೆಗಳೇ ಸಮಿತಿಗಳು. ಪ್ರಜೆಗಳಿಂದ ಆಯ್ಕೆಯಾದ ಎಲ್ಲರಿಗೂ ಮಾತಾಡಲು, ಚರ್ಚೆ ಮಾಡಲು, ತಲೆಗಳನ್ನು ಒಟ್ಟಿಗೆ ಹಚ್ಚಲು ಅವಕಾಶ ಮಾಡಿಕೊಡುವುದು ಈ ವಿಧಾನದಿಂದ ಮಾತ್ರ ಸಾಧ್ಯ. ಏನು ಕೆಲಸ ಆಗಬೇಕಾದದ್ದು ಇದೆಯೋ ಅದನ್ನು ಕಾರ್ಯಸಾಧಕರು ಸಂಧಿಯಲ್ಲಿ ಸಾಧಿಸಿಯೇ ಬಿಡುತ್ತಾರೆ. ಉಳಿದವರಿಗೂ ಅಸಮಾಧಾನವಿಲ್ಲ. ನೀವು ಯಾವುದಾದರೂ ಒಂದು ಸಮಸ್ಯೆಯನ್ನು ಎದುರಿಸಲು ಸಿದ್ಧವಾಗಿಲ್ಲದಿದ್ದರೆ, ಜನಾಭಿಪ್ರಾಯವನ್ನು ಎದುರು ಹಾಕಿಕೊಳ್ಳಲು ನಿಮಗೆ ಧೈರ್ಯವಿಲ್ಲದಿದ್ದರೆ, ಈ ಸಮಸ್ಯೆಯನ್ನು ಹಾಗೆಯೇ ಸಾಯಗೊಡಬೇಕೆಂದು ಬಯಸಿದರೆ, ಆಗ ನೀವು ಮಾಡಬೇಕಾದುದಿಷ್ಟೇ: ಪರಸ್ಪರ ವಿರೋಧ ಹೊಂದಿರುವ ನಾನಾ ದೃಷ್ಟಿಕೋನಗಳ ಸದಸ್ಯರನ್ನು ಉಳ್ಳ ಸಮಿತಿಯೊಂದನ್ನು ನೇಮಿಸಿ, ಆ ಸಮಿತಿಯ ಪರಿಶೀಲನೆಗೆ ಈ ಸಮಸ್ಯೆಯನ್ನು ಒಪ್ಪಿಸಿ, ಆ ಸಮಿತಿ ಈ ಸಮಸ್ಯೆಯನ್ನು ಕೂಲಂಕಷವಾಗಿ ಪರಿಶೀಲಿಸುವ ವೇಳೆಗೆ 1-2 ವರ್ಷವಾದರೂ ಆದೀತು. ಆ ವೇಳೆಗೆ ಸಮಸ್ಯೆಯೇ ಇರುವುದಿಲ್ಲ. ಇದ್ದರೂ ಅದರ ಸ್ವರೂಪವೇ ಬದಲಾಗಿರುತ್ತದೆ. ಆಗ ಈ ವ್ಯತ್ಯಸ್ತ ಪರಿಸ್ಥಿತಿಯನ್ನು ಪರೀಕ್ಷಿಸಲು ಇನ್ನೊಂದು ಸಮಿತಿಯನ್ನೇ ನೇಮಿಸಿದರಾಯಿತು. ಇಂದಿನ ಎಲ್ಲ ಪ್ರಜಾಪ್ರಭುತ್ವಗಳು ಅನುಸರಿಸುವ ವಿಧಾನವೇ ಇದು. ಪ್ರಜಾಪ್ರಭುತ್ವಗಳ ಮಾತು ಇರಲಿ, ನಮ್ಮನ್ನು ಆಳುತ್ತಿದ್ದ ಬ್ರಿಟಿಷ್ ಸರ್ಕಾರ ಅನುಸರಿಸುತ್ತಿದ್ದ ಹಾದಿಯಾದರೂ ಇದೆ. ಯಾವುದೋ ಒಂದು ಊರಿನಲ್ಲಿ ಕ್ಷಾಮ ಸಂಭವಿಸಿತು ಎನ್ನಿ. 100 ಜನ ಉಪವಾಸದಿಂದ ಸತ್ತರು ಎಂದು ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗುತ್ತದೆ. ಕೂಡಲೇ ಈ ಪ್ರಶ್ನೆ ಶಾಸನ ಸಭೆಯಲ್ಲಿ ಬಿರುಸಾದ ಚರ್ಚೆಗೆ ಎಡೆ ಕೊಡುತ್ತದೆ. ಆಗ ಸರ್ಕಾರ ಒಂದು ಸಮಿತಿಯನ್ನು ಏರ್ಪಡಿಸುವುದು. ಆ ಊರಿನಲ್ಲಿ ಕ್ಷಾಮ ಬಂದಿರುವುದು ನಿಜವೇ, ಅಥವಾ ಅದು ಕೇವಲ ಕ್ಷಾಮ ಪರಿಸ್ಥಿತಿಯೋ? ಸತ್ತ 100 ಜನರು ಉಪವಾಸದಿಂದಲೇ ಸತ್ತರೆ, ಕ್ಷಾಮ ಇರುವುದು ನಿಜವಾದರೆ ಇದನ್ನು ಪರಿಹರಿಸಲು ಕೈಗೊಳ್ಳಬೇಕಾದ ಕ್ರಮಗಳಾವುವು? ಮುಂದೆ ಇಂಥ ಪರಿಸ್ಥಿತಿ ಸಂಭವಿಸದಿರಲು ಅನುಸರಿಸಬೇಕಾದ ಪರಿಹಾರೋಪಾಯಗಳು ಯಾವುವು? ಇವನ್ನೆಲ್ಲ ಈ ಸಮಿತಿ ಪರಿಶೀಲಿಸಲು 4-6 ವರ್ಷಗಳೇ ಬೇಕಾಗುವುವು. ಈ ವೇಳೆಗೆ ಆ ಊರಿನಲ್ಲಿ ಕ್ಷಾಮದಿಂದ ಸಾವಿರಾರು ಜನ ಸತ್ತು ಕ್ಷಾಮವೆಂಬುದೇ ಇಲ್ಲದಂಥ ಪರಿಸ್ಥಿತಿ ಉಂಟಾಗುವುದು. ಸಮಿತಿಯವರು ಸಮಾಧಾನದಿಂದ ನಿಟ್ಟುಸಿರು ಬಿಡುವರು. ಈ ಕಾಲದಲ್ಲಿ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು ಹಾಗೂ ಸಿಬ್ಬಂದಿಗೆ ಸಂಭಾವನೆ ಲಭಿಸಿ ಅವರ ನಿರುದ್ಯೋಗ ಸಮಸ್ಯೆಯೂ ಪರಿಹಾರವಾಗುವುದು. ಈ ಸಮಿತಿಯ ವರದಿ ಬರುವ ವೇಳೆಗೆ, ಇವರಿಗೆಲ್ಲ ನಿರುದ್ಯೋಗ ಸಂಭವಿಸುವ ವೇಳೆಗೆ ಇನ್ನೊಂದು ಸಮಸ್ಯೆ ಇದ್ದೇ ಇರುವುದಲ್ಲ. ದೇಶವೆಂದ ಮೇಲೆ ಸಮಸ್ಯೆಗಳಿಗೆ ಕೊರತೆಯೇ? ಇದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಇಂದಿಗೂ ಅನುಸರಿಸುತ್ತಿರುವ ಸತ್ಸಂಪ್ರದಾಯ. ಆದ್ದರಿಂದ ನಾವು ಇಷ್ಟು ಹೇಳಬಹುದು: ಪ್ರಜಾಪ್ರಭುತ್ವದ ಮುಖ್ಯ ಲಕ್ಷಣವೆಂದರೆ ಸಮಿತಿಗಳು. ಹಲವು ತೊಡಕುಗಳ ಈ ರಥ ನಡೆಯುವುದು ಸಮಿತಿಗಳೆಂಬ ಹೆಗ್ಣಗಳಿಂದ. ಸಮಿತಿಗಳನ್ನು ತೊಡೆದು ಹಾಕಿದರೆ ಪ್ರಜಾಪ್ರಭುತ್ವವೇ ನಿರ್ವೀರ್ಯವಾಗುತ್ತದೆ, ನಿರ್ಜೀವವಾಗುತ್ತದೆ. ಸಮಿತಿಗಳು ಇರಲಿ, ಬೆಳೆಯಲಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಎಂಬ ಉಪನಿಷದ್ವಾಕ್ಯ ಅನ್ವಯವಾಗುವುದು ಸಮಿತಿಗೆ ತಾನೇ. ಇಬ್ಬರು ಸೇರಿದರೆ ಸಮಿತಿ, ಸಮಿತಿ ಇದ್ದರೆ ಸಹಕಾರ.